ಸ್ನೇಹಿತರೆ, ಎಸ್ ಟಿ ಎಸ್ನಲ್ಲಿ ಜನರೇಟ್ ಟಿ ಸಿ ಟು ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಟಿ ಸಿ ಇಶ್ಯೂ ಮಾಡ್ತಕ್ಕಂಥ ಆಪ್ಷನನ್ನು ಅವೈಲೇಬಲ್ ಮಾಡಿದ್ದಾರೆ. ಮುಖ್ಯ ಶಿಕ್ಷಕರು ತಮ್ಮ ಸಿಸ್ಟಮ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಮೂಲಕ ತಮ್ಮ ಸ್ಕೂಲ್ SATS ಯೂಸರ್ ಲಾಗಿನ್ ಆಗಿ ಸ್ಕೂಲ್ STSನ ಹೋಮ್ ಪೇಜ್ ಇದು. ಕರೆಂಟ್ ಇಯರ್ ಟಿ ಸಿ ಇಶ್ಯೂ ಮಾಡಬೇಕಾದ್ರೆ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ, ಇಂಡಿವಿಜುವಲ್ ಟಿ ಸಿ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಸ್ಟೂಡೆಂಟ್ ಇಶ್ಯೂ ಟಿ ಸಿ ಸ್ಕ್ರೀನ್ ಬರ್ತದೆ. ಮೇಲ್ಗಡೆ ಎಲ್ಲ ಸ್ಕೂಲ್ ಬೇಸಿಕ್ ಡೀಟೇಲ್ಸ್ ಬೈ ಡಿಫಾಲ್ಟ್ ಆಗಿರ್ತದೆ. ಸ್ಟ್ಯಾಂಡರ್ಡಲ್ಲಿ ನೀವು ಈಗ ಯಾವ ವಿದ್ಯಾರ್ಥಿಯ ಟಿ ಸಿ ಇಶ್ಯೂ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿ ಯಾವ ಸ್ಟ್ಯಾಂಡರ್ಡ್ನಲ್ಲಿದ್ದಾನೆ ಆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾಡೆಮಿಕ್ ಇಯರ್ನಲ್ಲಿ 2025-26 ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿ ಸಿ ಇಶ್ಯೂ ಟೈಪ್ನಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಜನರೇಟ್ ಟಿ ಸಿ ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್ ತೋರಿಸ್ತಿರ್ತದೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಟು ಇಶ್ಯೂ ಟಿ ಸಿ ಅಂದರೆ ವಿದ್ಯಾರ್ಥಿಯ ಟಿ ಸಿ ಇಶ್ಯೂ ಮಾಡಲಿಕ್ಕೆ ಈ ಒಂದು ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ ಲಿಸ್ಟ್ ತೋರಿಸ್ತಿರ್ತದೆ. ಈ ಲಿಸ್ಟ್ನಲ್ಲಿ ನೀವು ಯಾವ ವಿದ್ಯಾರ್ಥಿ ಟಿ ಸಿ ಇಶ್ಯೂ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ ಮುಂದೆ ಇರ್ತಕ್ಕಂಥ ಕೊನೆಯ ಕಾಲಮ್ನಲ್ಲಿ ಇಶ್ಯೂ ಸರ್ಟಿಫಿಕೇಟ್ ಕಾಲಮ್ನ ಕೆಳಗಡೆಯಲ್ಲಿ ಇಶ್ಯೂ ಬಟನ್ ಇರ್ತದೆ. ವಿದ್ಯಾರ್ಥಿಯ ಮುಂದೆ ಇರ್ತಕ್ಕಂಥ ಇಶ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಟಿ ಸಿ ಪೇಜ್ ಬರ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಜನರೇಟ್ ಎಡಿಟ್ ರಿಸೆಟ್ ಬಟನ್ಗಳಿವೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬಡ್ತಿ ಪಡೆಯಲು ಅರ್ಹತೆ ಇದೆ ಅಂತ ಇಲ್ಲಿ ಬೈ ಡಿಫಾಲ್ಟ್ ಆಗಿ ನೋ ಅಂತ ಇರುತ್ತದೆ. ಮತ್ತು ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆಯೇ ಇಲ್ಲವೇ ಎಸ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ವಿದ್ಯಾರ್ಥಿ ಶಾಲೆಯ ಕಡೆಯ ಬಾರಿ ಹಾಜರಾದ ದಿನಾಂಕವನ್ನು ಸೆಟ್ ಮಾಡಿಕೊಳ್ಳಲು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಟ್ ಮಾಡಿಕೊಳ್ಳಿ. ವರ್ಗಾವಣೆ ಪ್ರಮಾಣಪತ್ರಕ್ಕಾಗಿ ಅರ್ಜಿ ಸ್ವೀಕರಿಸಿದ ದಿನಾಂಕಕ್ಕಾಗಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಟ್ ಮಾಡಿಕೊಳ್ಳಿ. ವಿದ್ಯಾರ್ಥಿ ಶಾಲೆ ಬಿಡುವವರಿಗೆ ಶಾಲೆ ನಡೆದ ದಿನಗಳ ಸಂಖ್ಯೆ, ವಿದ್ಯಾರ್ಥಿ ಹಾಜರಾದ ದಿನಗಳ ಸಂಖ್ಯೆ ಬ್ಲ್ಯಾಂಕ್ ಇರ್ತದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಕಂಡಕ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಗುಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಆಪ್ಷನ್ ಬರುತ್ತೆ, ಪ್ರಿಂಟ್ ತೆಗೆದುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.